ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಗಂಟು ಕಟ್ಟಿರೋ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ಸಿಂಗಲ್ ಕ್ರೋಶೆ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ನಾನು ಸ್ಟಾರ್ಟಿಂಗ್ ಕುಚ್ಚು ಬರೋ ಥರ ಮಾಡ್ಕೋತಾ ಇದ್ದೀನಿ. ಹಾಗಾಗಿ 1 2 3 4 4 ಚೈನ್ ತೊಗೊಂಡಿದ್ದೀನಿ. 4 ಚೈನ್ ತೊಗೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ 1 2 3 3 ಚೈನ್ ತೊಗೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ. ನೀವು ಇಲ್ಲಿ ಕೂಡ 3 ಚೈನ್ ತೊಗೋಬೋದು, ಕುಚ್ಚಿಗೆ 3 ಚೈನ್ ಕೂಡ ತೊಗೋಬೋದು. ನಾನಿಲ್ಲಿ 4 ಚೈನ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು 1 2 3 4 5 6 ಈ ರೀತಿ 6 ಚೈನ್ ತೊಗೋಬೇಕು. 6 ಚೈನ್ ತೊಗೊಂಡು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಇಲ್ಲಿ ಈ ಸಿಂಗಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಈ ರೀತಿ ಒಂದು ರಿಂಗ್ ಥರ ಬರಬೇಕು ಚೈನ್, ಈ ರೀತಿ ರೌಂಡಾಗಿ ಮಾಡ್ಕೊಳ್ಳಿ. ಇವಾಗ ಈ ಬಟ್ಟೆನ ಈ ರೀತಿ ಹಿಡ್ಕೊಳ್ಳಿ. ಇವಾಗ 2 ಚೈನ್ ತೊಗೋಬೇಕು. 1 2 ಈ ರೀತಿ ಬಟ್ಟೆ ಹಿಡ್ಕೋಬೇಕು. ಮೇಲ್ಗಡೆ ಈ ರೀತಿ ಸೀರೆ ಬರಬೇಕು. ಈ ರೀತಿ ಹಿಡ್ಕೊಂಡು ಇವಾಗ 2 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ರಿಂಗ್ ಇದು ಚೈನ್ ಇದೆಯಲ್ಲ 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ 1 2 2 ಚೈನ್ ತೊಗೊಂಡು 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ ರೀತಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ನ ಈ ಥ್ರೆಡ್ ಒಳಗೆ ಒಂದೇ ಸಾರಿ ಈ ರೀತಿ ಎಳ್ಕೋಬೇಕು. ಇದಕ್ಕೆ ಸ್ಲಿಪ್ ಸ್ಟಿಚ್ ಅಂತ ಕರೀತಾರೆ. ಈ ರೀತಿ ಒಂದು ಪೆಟಲ್ ರೆಡಿ ಆಗುತ್ತೆ. ಇವಾಗ ಮತ್ತೆ 2 ಚೈನ್ ತೊಗೋಬೇಕು. 1 2 2 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಳ್ಳಿ. 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಒಂದು ಕಂಬ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 2 ಕಂಬ ಆಯಿತು. ಇವಾಗ 1 2 2 ಚೈನ್ ತೊಗೊಂಡು ಒಂದು ಸ್ಲಿಪ್ ಸ್ಟಿಚ್. ಸ್ಲಿಪ್ ಸ್ಟಿಚ್ ಅಂದರೆ ಈ ರೀತಿ 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ನ ಒಂದೇ ಸಾರಿ ಈ ರೀತಿ ಎಳ್ಕೋಬೇಕು. ಇದಕ್ಕೆ ಸ್ಲಿಪ್ ಸ್ಟಿಚ್ ಅಂತ ಕರೀತಾರೆ. ಇವಾಗ ಮತ್ತೆ ಇನ್ನೊಂದು ಪೆಟಲ್ನ ರೆಡಿ ಮಾಡ್ಕೊಳ್ಳೋಕ್ಕೆ 1 2 2 ಚೈನ್ ತೊಗೋಬೇಕು. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಆಯಿತು. ಇವಾಗ ಮತ್ತೆ ಇನ್ನೊಂದು ಕಂಬ ತೊಗೋತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಕಂಬ ತೊಗೋತಾ ಇದ್ದೀನಿ. ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ 2 ಕಂಬ ಆದಮೇಲೆ 2 ಚೈನು. 1 2 2 ಚೈನ್ ತೊಗೊಂಡು ಒಂದು ಸ್ಲಿಪ್ ಸ್ಟಿಚ್. 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೋಡಿ ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತಲ್ಲ, ಈ ಥ್ರೆಡ್ನ ಈ ಥ್ರೆಡ್ ಒಳಗೆ ಒಂದೇ ಸರಿ ಈ ರೀತಿ ತೊಗೊಳ್ದೇನೆ ಈ ಥ್ರೆಡ್ನ ಎಳ್ಕೋಬೇಕು. ಒಂದು ಸ್ಲಿಪ್ ಸ್ಟಿಚ್. ಇವಾಗ ಮತ್ತೆ ನೆಕ್ಸ್ಟ್ ಪೆಟಲ್ಗೆ 1 2 2 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಇದೆಯಲ್ಲ ಇಲ್ಲಿ, ಈ 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ.
ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಆರ್ಚ್ ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟ್ 2 ಒಂದು ಮಾಡಿ ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಇವಾಗ 2 ಕಂಬ ಆದಮೇಲೆ 2 ಚೈನ್, 1 2 2 ಚೈನ್ ತೊಗೊಂಡು ಮತ್ತೆ ಒಂದು ಸ್ಲಿಪ್ ಸ್ಟಿಚ್. ಆರ್ಚ್ ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ, ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ. ಈ ಥ್ರೆಡ್ನ ಈ ಥ್ರೆಡ್ ಒಳಗೆ ಒಂದೇ ಸಾರಿ ಈ ರೀತಿ ತಗೋಬೇಕು. ಇದಕ್ಕೆ ಸ್ಲಿಪ್ ಸ್ಟಿಚ್ ಅಂತ ಕರೀತಾರೆ. 4 ಪೆಟಲ್ ಆಗಿದೆ, ಇನ್ನೊಂದು ಪೆಟಲ್. ಇವಾಗ 1 2 2 ಚೈನು, 1 2 2 ಕಂಬ ಮತ್ತು 1 2 2 ಚೈನ್. ಇವಾಗ ಒಂದು ಸ್ಲಿಪ್ ಸ್ಟಿಚ್ನ ತಗೋಬೇಕು. ಇವಾಗ ನಾನು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಲ್ಲ, ಅಲ್ಲಿಗೆ ನಾನು ಸ್ಲಿಪ್ ಸ್ಟಿಚ್ನ ತಗೋತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಲ್ಲ, ಇಲ್ಲಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ತಗೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸ್ಲಿಪ್ ಸ್ಟಿಚ್. ಈ ರೀತಿ ಒಂದು ಸಣ್ಣ ಫ್ಲವರ್ ರೆಡಿ ಆಗುತ್ತೆ. ಇವಾಗ ಇಲ್ಲಿ ತೊಗೊಂಡ್ವಲ್ಲ 3 ಚೈನು, ಅದೇ ರೀತಿಯೇ 3 ಚೈನ್ ತೊಗೋಬೇಕು. 1 2 3 3 ಚೈನ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಫ್ಲವರ್ ಬರುತ್ತೆ. ಇವಾಗ ಕುಚ್ಚಿಗೆ ನೀವು ಕಂಟಿನ್ಯೂ ಹಾಕೋದಾದರೆ ಇಲ್ಲಿ 3 ಚೈನು, ಇಲ್ಲೂ ಕೂಡ 3 ಚೈನ್ ಕೂಡ ಹಾಕ್ಬೋದು. ನಾನು 4 ತೊಗೊಂಡಿದ್ದೀನಿ, ನೀವು 3 ಕೂಡ ಹಾಕ್ಕೋಬೋದು. 1 2 3 4. ಈ ರೀತಿ ಫ್ಲವರ್ ಬರುತ್ತೆ. ಇವಾಗ ಮತ್ತೆ 1 2 3 3 ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ. ಇವಾಗ ಈ ಸಿಂಗಲ್ ಕ್ರೋಶೆಗೆ ನಾವು 6 ಚೈನ್ ತೊಗೋಬೇಕು. 1 2 3 4 5 6. ಈ ರೀತಿ 6 ಚೈನ್ ತೊಗೊಂಡು ಈ ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ನೋಡಿ, ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಬಟ್ಟೆನ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಫಸ್ಟು 2 ಚೈನ್ ತೊಗೊಳ್ಳಿ. ಪೆಟಲ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 2 ಚೈನ್ ತೊಗೋಬೇಕು. 1 2 2 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಒಳಗಡೆ ನೀಡಲ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ರಿಂಗ್ ಥರ ಮಾಡ್ಕೊಂಡಿದ್ವಲ್ಲ ಚೈನ್ ಒಳಗಡೆ, ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. 1 2 2 ಕಂಬ ಆದಮೇಲೆ 1 2 2 ಚೈನ್ ತೊಗೊಂಡು ಒಂದು ಸ್ಲಿಪ್ ಸ್ಟಿಚ್. 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ ಥ್ರೆಡ್ನ ಈ ಥ್ರೆಡ್ ಒಳಗೆ ಒಂದೇ ಸರಿ ಈ ರೀತಿ ಎಳ್ಕೋಬೇಕು. ಇದಕ್ಕೆ ಸ್ಲಿಪ್ ಸ್ಟಿಚ್ ಅಂತ ಕರೀತಾರೆ. ಒಂದು ಪೆಟಲ್ ರೆಡಿ ಆಯಿತು. ಇವಾಗ ಮತ್ತೆ 1 2 2 ಚೈನ್ನ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೋತಾ ಇದ್ದೀನಿ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ, 2 ಮತ್ತು 1 2 2 ಕಂಬ ಆದಮೇಲೆ 2 ಚೈನ್ ತೊಗೋಬೇಕು. ಇವಾಗ ಒಂದು ಸ್ಲಿಪ್ ಸ್ಟಿಚ್. 6 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ ಫಸ್ಟ್ ಇದೆಯಲ್ಲ ಥ್ರೆಡ್ಡು, ಆ ಥ್ರೆಡ್ನ ಈ ಥ್ರೆಡ್ ಒಳಗೆ ಒಂದೇ ಸಾರಿ ಈ ರೀತಿ ಎಳ್ಕೋಬೇಕು. ಇದಕ್ಕೆ ಸ್ಲಿಪ್ ಸ್ಟಿಚ್ ಅಂತ ಕರೀತಾರೆ.
ಇವಾಗ ಮತ್ತೆ ನೆಕ್ಸ್ಟ್ ಪೆಟಲ್ 1 2 2 ಚೈನು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಆ ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಮತ್ತೆ 2 ಒಂದು ಕಂಬ, 2 ಕಂಬ ಆದಮೇಲೆ 1 2 2 ಚೈನು, ಒಂದು ಸ್ಲಿಪ್ ಸ್ಟಿಚ್. ಒಂದು ಸ್ಲಿಪ್ ಸ್ಟಿಚ್. ಇವಾಗ ಮತ್ತೆ ನೆಕ್ಸ್ಟ್ ಪೆಟಲ್ 1 2 2 ಚೈನು, ಆ ಚೈನ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡು ಕಂಬ ತಗೊಳ್ಳಿ. 1 2. ಇವಾಗ ಮತ್ತೆ 1 2 2 ಚೈನು, ಒಂದು ಸ್ಲಿಪ್ ಸ್ಟಿಚ್. ಮತ್ತು 1 2 2 ಚೈನು, ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಆ ಚೈನ್ ಒಳಗಡೆ ಕಂಬ ತಗೋತಾ ಇದ್ದೀನಿ. 1 2 2 ಕಂಬ, 1 2 2 ಚೈನ್ ತಗೊಂಡು ನೆಕ್ಸ್ಟ್ ಇದು 5ನೇ ಪೆಟಲ್ ನೋಡಿ, 1 2 3 4 5 5ನೇ ಪೆಟಲ್. ಇದನ್ನು ನಾನು ಸ್ಲಿಪ್ ಸ್ಟಿಚ್ನ ನಾನು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿಗೆ ನಾನು ಈ ರೀತಿ ನೀಡಲ್ನ ಹಾಕಿ ಒಂದು ಸ್ಲಿಪ್ ಸ್ಟಿಚ್ನ ತಗೋತಾ ಇದ್ದೀನಿ. ಈ ರೀತಿ ಒಂದು ಸ್ಲಿಪ್ ಸ್ಟಿಚ್, ಈ ರೀತಿ 5 ಪೆಟಲಿನ ಫ್ಲವರ್ ಆಗುತ್ತೆ. ಈ ರೀತಿ ಒಂದು ಸ್ಲಿಪ್ ಸ್ಟಿಚ್ ಆದಮೇಲೆ 1 2 3 3 ಚೈನ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಕುಚ್ಚಿಗೆ ಅಂತ 1 2 3 4 4 ಚೈನು, ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನೆಕ್ಸ್ಟ್ ಪೆಟಲ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 1 2 3 3 ಚೈನು, ಒಂದು ಸಿಂಗಲ್ ಕ್ರೋಶೆ. ಈ ಸಿಂಗಲ್ ಕ್ರೋಶೆಗೆ 6 ಚೈನ್ ತೊಗೊಳ್ಳಿ. 6 ಚೈನ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡು ಪೆಟಲ್ನ ರೆಡಿ ಮಾಡ್ಕೋಬೇಕು. 2 ಚೈನು, 2 ಕಂಬ, 2 ಚೈನು ಮತ್ತು ಒಂದು ಸ್ಲಿಪ್ ಸ್ಟಿಚ್. ಇಷ್ಟೇ ಇದು. ನಿಮ್ಗೆ ಹತ್ತತ್ರ ಬೇಕು ಅನಿಸಿದರೆ ನೀವು ಫುಲ್ಲು 3 ಚೈನ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಕುಚ್ಚಿಗೆ ಅಂತ 4 ಚೈನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಫುಲ್ಲು 3 ಚೈನು, ಒಂದು ಸಿಂಗಲ್ ಕ್ರೋಶೆ, 3 ಚೈನು, ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ತೊಗೋಬೋದು. ಇದೇ ರೀತಿ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ಲವರ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ ಡಿಸೈನು. ಇಲ್ಲಿ ಲಾಸ್ಟಲ್ಲಿ ನಾನು ಕುಚ್ಚಿಗೆ ಅಂತ 4 ಚೈನ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. 1 2 2 ಚೈನ್ ತೊಗೊಂಡು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಡಿಸೈನ್ ಬಂದಿದೆ. ನೀವು ಬೇಕಾದರೆ ಮಧ್ಯದಲ್ಲಿ ಇಲ್ಲಿ ಸ್ಟೋನ್ ಅಥವಾ ಕುಂದನ್ ಈ ರೀತಿ ಅಂಟಿಸ್ಕೋಬೋದು. ಇಲ್ಲಾಂದರೆ ಇಲ್ಲಿ 3 ಚೈನ್ ಬದಲು ಒಂದು ಲಾಂಗ್ ಬೀಡ್ ಕೂಡ ಹಾಕ್ಬೋದು. ಈ ಕಡೆ ಲಾಂಗ್ ಬೀಡ್, ಈ ರೀತಿ ಡಿಸೈನ್ ಬರುತ್ತೆ. ಚಿಕ್ಕದಾಗಿ ಫ್ಲವರ್ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಏನಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ಚು ಕೂಡ ಕಟ್ಟಿದ್ದೀನಿ. ಈ ರೀತಿ ವಿತೌಟ್ ಬೀಡ್ಸ್ ಕೂಡ ಹಾಕ್ಬೋದು ಅಥವಾ ಕುಂದನ್ ಬೀಡ್ಸ್ನ ಮಧ್ಯದಲ್ಲಿ ಈ ರೀತಿ ಗ್ಲೂನಿಂದ ಅಂಟಿಸ್ಬೋದು. ನಿಮ್ಗೆ ಹೇಗೆ ಇಷ್ಟ ಅನಿಸುತ್ತೋ ಹಾಗೆ ಈ ರೀತಿ ವರ್ಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಬೇಗನೆ ಮುಗಿದೋಗುತ್ತೆ. ಈ ಡಿಸೈನ್ಗೆ ನೀವು 450 500ವರೆಗೂ ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಒಂದ್ಸರಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.